ಹಲೋ ಗೈಸ್, ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಇಲ್ಲ ಅಂದರೆ ತರಿಸ್ಕೊಳ್ಳಲ್ಲ ನಾನು. ಸೀಗಿರಲ್ಲ, ಸೀನಲ್ಲಿರುತ್ತೆ. ಗೆಸ್ ಮೈ ವೆಜಿಟೇಬಲ್ ಅಂತ ಇದು ಗೇಮ್ ಹೆಸರು. ಒಂದೇ ಇಟ್ಕೊಂಡಂಗಿದೆ. ದಪ್ಪ ಇರುತ್ತಾ? 24 ಕ್ವಶನ್ ನೀವೇ ಕೇಳ್ಬಿಡಿ, ನಾನು ಕೇಳ್ತೀನಿ. ತಾಳಿ ನಿಮ್ದು ಉದ್ದಕ್ಕಿರುತ್ತಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಭವಿಷ್ಯ ಆಲ್ರೆಡಿ ಕಾಲೇಜ್ಗೆ ಹೋಗಿ ಅವಳದು ಇವತ್ತು ಕಾಂಪಿಟೇಷನ್ ಇದೆ. ಸೊ ಅವ್ರ ಕಾಲೇಜಲ್ಲ, ಬೇರೆ ಕಾಲೇಜ್ಗೆ ಹೋಗಿ ಕಂಪೀಟ್ ಮಾಡಬೇಕು ಅಗೇನ್. ಅವ್ರದ್ದು ಎಷ್ಟೊಂದು ಕಾಂಪಿಟೇಷನ್ಸು ಹೀಗೆ ಆಗ್ತಾ ಇರುತ್ತೆ ಗೈಸ್. ಸೊ ಅರ್ಲಿ ಮಾರ್ನಿಂಗ್ 7 ಅಷ್ಟರಲ್ಲಿ ಅವ್ರ ಅಪ್ಪನ ಜೊತೆನೇ ಹೊರಟ್ಬಿಟ್ಲು. ಬೆಳಗ್ಗೆ ಒಂಚೂರು ಕೆನಾಕ್ಸ್ ತಿನ್ಕೊಂಡು, ಕಾರ್ನ್ಫ್ಲೇಕ್ಸ್ ತಿನ್ಕೊಂಡು ಟಿಫನ್ ಬಾಕ್ಸ್ಗೆ ರವೆ ಇಡ್ಲಿ ಕೊಟ್ಟೆ. ಸೊ ಅಲ್ಲೇನಾದ್ರು ಲಂಚ್ ಮಾಡ್ಕೊ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಫೋನ್ ಮಾಡಿದ್ಲು. ಇನ್ನು ಕಾಂಪಿಟೇಷನ್ ಆಗಿಲ್ಲ, ಸೊ ಲಂಚ್ ಎಲ್ಲ ಅಲ್ಲೇ ಮಾಡ್ಕೋತೀನಿ ಅಂತ ಹೇಳಿದ್ದಾಳೆ. ಇವಾಗ ಟೈಮು 12:15 ಗೈಸ್. ನಂದು ಸ್ನಾನ ಆಲ್ರೆಡಿ ಆಯಿತು. ಆ್ಯಂಡ್ ನಮ್ಮ ಯಜಮಾನ್ರು ಜಿಮ್ಮಿಂದ ಮನೆಗೂ ಬಂದುಬಿಟ್ರು ಆಲ್ರೆಡಿ. ಇವಾಗ ಟಿಫನ್ ಮಾಡಬೇಕು. ಬಟ್ ಸದ್ಯಕ್ಕೆ ನಾನು ಇವತ್ತು ರಾಗಿ ಅಂಬ್ಲಿ ಕುಡ್ದಿದ್ದೀನಿ. ಅಂದರೆ ರಾಗಿ ಗಂಜಿಗೆ ಮಜ್ಜಿಗೆ ಹಾಕ್ಬಿಟ್ಟು ಕುಡಿತಾರಲ್ಲ ಅದು. ಐ ಥಾಟ್ ಅಯನ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆಗಿದೆ ನನಗೆ, ಅದಕ್ಕೆ ಸುಸ್ತಾಗ್ತಿರೋದು ಅಂತ ಸ್ವಲ್ಪ ರಿಸರ್ಚ್ ಮಾಡಿ ಹುಡುಕಿ ಎಲ್ಲ ನೋಡಿದೆ. ಅಯನ್ ಕಂಟೆಂಟ್ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು. ಸೊ ದ್ಯಾಟ್ಸ್ ವೈ ರಾಗಿ ಅಂಬ್ಲಿ ಕುಡಿದೆ ಬೆಳಗ್ಗೆ. ಅದೇ ಇವಾಗ ತಾನೇ ಕುಡ್ತಿದ್ದೀನಿ. ಸೊ ಬಂದಾದಮೇಲೆ ಚಿತ್ರಾನ್ನ ಒಂದು ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ವೆಜ್ಜೀಸ್ ಏನಾದ್ರು ಇದ್ದರೆ ತಿಂತೀನಿ. ನಮ್ಮ ಯಜಮಾನ್ರಿಗೂ ಅದೇ ಕೊಡ್ತೀನಿ ಅಂಬ್ಲಿ. ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಆಗಿದೆ. ಇವಾಗ ರೆಡಿ ಆಗ್ಬೇಕು. ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಪೂಜೆ ಮಾಡೋದು ಟೈಮ್ ಆಗೋಗ್ಬಿಡುತ್ತೆ ಗೈಸ್. ಇಲ್ಲಾಂದರೆ ಸುಮ್ಮನೆ ನಮಸ್ಕಾರ ಮಾಡಿಬಿಟ್ಟು ಹೋಗೋದು ಅಂದರೆ ಅವರು ಟಿಫನ್ ತಿನ್ಬೋದು. ಬಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಮಾಡ್ತಾರೆ. ಸೊ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ರೆಡಿ ಆಗಿಬಿಟ್ಟು ನಾನು ದೇವಸ್ಥಾನ ಮುಚ್ಚೋಕ್ಕಿಂತ ಮುಂಚೆ ಇಬ್ಬರೂ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಗಾಯ್ಸ್. ಇವಾಗ ಸದ್ಯಕ್ಕೆ ರೆಡಿ ಆಗಿಬಿಡ್ತೀನಿ. ಸರಿ ಗೈಸ್, ಇವಾಗ ಹೊರಟಿದ್ದೀವಿ ಗೈಸ್. ಯಾವುದಾದ್ರೂ ಓಕೆ. ಸರಿ ಇವಾಗ ಹೊರಟಿದ್ದೀವಿ. ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಓಯ್ ಓಕೆ ನಡಿ, ಟೈಮ್ ಇಲ್ಲ ಮಾತಾಡ್ಸೋದಕ್ಕೆ ಅದನ್ನು. ನಮ್ಮ ಯಜಮಾನ್ರಿಗೆ ಟ್ರೆಸ್ಲಿಷಿಯಸ್ ತಿನ್ಬೇಕು ಅನ್ನಿಸ್ಬಿಟ್ಟಿದೆ. ಅದಕ್ಕೆ ಬರಲ್ವಾ ನೀವು ತೊಗೊಂಡು ಹೋಗೋದಕ್ಕೆ ಅಂತ. ರೈಸ್ ಮ್ಯಾಂಗೋ ಕೇಕ್ ನೋಡಿ ಎಷ್ಟೊಂದಿದೆ. ಯಮ್ ಯಮ್.
ಒಂದು ಡ್ರೆಸ್ಲಿಶಿಯಸ್ ಪಾರ್ಸಲ್ ಅಷ್ಟೇ ಹಾಂ ನಡೀರಿ. ಚಿಲ್ಲರೆ ತಿನ್ಬಿಡ್ಲಾ ಅಲ್ಲಲ್ಲಿ ಮಿಸ್ಕೊತಾ ಇರೋ ಅದರದ್ದು ಸ್ವಲ್ಪ ಪೌಡ್ರ್ ಹೊರಡೋಗುತ್ತೆ ಪವರ್ ಬರುತ್ತೆ. ಅದೇ ಐರನ್ ಕಂಟೆಂಟ್. ಗೈಸ್, ನೀವು ಕಾಯಿನ್ನ ಬಾಯಲ್ಲಿ ಇಟ್ಕೊಂಡ್ರೆ ಅಯನ್ ಕಂಟೆಂಟ್ ಬರುತ್ತೆ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ. ಗೈಸ್, ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಮರ ಎಲ್ಲ ಶೇಡ್ ಕೊಡ್ತಾ ಇರುತ್ತೆ. ನೆರಳು ಎಲ್ಲ ಕಡೆ ನೆರಳಿರುತ್ತೆ. ಎಲ್ಲಿ ಮರ ಇರಲ್ವೋ ನೆರಳಿಲ್ಲ. ಗೈಸ್, ಇವಾಗ ಟಿಫನ್ ತಿನ್ನಬೇಕು. ಇರೋದ್ರಲ್ಲಿ ಇವತ್ತೊಂದು ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಗೈಸ್. ಅನ್ನ ಕಲಿಸ್ಬೇಕು ಇದಕ್ಕೆ. ಗೈಸ್, ಟಿಫನ್ನು ತಿಂದಾಯಿತು ರೀ. ನನಗೇನೋ ಒಂದು ಬೇಕು, ಆಯಿತಾ? ನೀವು ಅದನ್ನು ಗೆಸ್ಟ್ ಮಾಡಿಬಿಟ್ರೆ ಓ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಸರಿ, ಕೇಳಿ ನೋಡೋಣ ಏನಿರ್ಬೋದು ಅಂತ. 3 ಚಾನ್ಸ್ ಕೊಡೋದು, 1 ಚಾನ್ಸ್ ಹೋಯ್ತು. ಹಾಂ, ಚಕ್ಲಿ ಆಯಿತು, 1 ಚಾನ್ಸ್ ಮುಗೀತು. ಇಲ್ಲ ಊರಿ ಅದು ಅಪರೂಪಕ್ಕೆ ತರೋದು ಮನೆಯಲ್ಲಿ. ಆಲ್ಮೋಸ್ಟ್ ನನಗೆ ನಿಮಗೆ ಮಾತ್ರ ಅದು. ಭವಿಷ್ಯಂಗೆ ಇಷ್ಟ ಇಲ್ಲ. ಏನ್ರಿ ಎಷ್ಟು ಚೆನ್ನಾಗಿ ಗೆಸ್ಟ್ ಮಾಡ್ತಾಯಿದ್ರಿ. ಎಷ್ಟೊಂದು ದಿನ ಆದಮೇಲೆ ಕೇಳ್ತಾರಲ್ಲ. ಇಷ್ಟ ಅಂತ ಅಲ್ಲ, ನಿಮಗೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗದು ಇಷ್ಟ. ಒಳ್ಳೆಯದು ಕೂಡ. ಹಾಂ, ಮೂಸಂಬಿ ಅಲ್ಲ. 3 ಚಾನ್ಸ್ ಆಗೋಯ್ತು. ಆದರೂ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಇನ್ನೊಂದು ಚಾನ್ಸಲ್ಲಿ ಹೇಳಿದ್ರೆ ಸರಿ, ಇಲ್ಲ ಅಂದರೆ ತರಿಸ್ಕೊಳ್ಳಲ್ಲ ನಾನು. ಹೌದಾ, ಸರಿ ಬಿಡಿ, ಆಯಿತು ಬಿಡಿ, ತರಲ್ವಲ್ಲ, ಏನಕ್ಕೆ ಹೇಳ್ಬೇಕು. ಆಯ್ತು ಹೇಳಿ ಇನ್ನೊಂದ್ಸರಿ. ಆಬ್ವಿಯಸ್ಲಿ ತಿನ್ನೋ ಅಂಥದ್ದು ಹಣ್ಣಲ್ಲ, ಬೇಕ್ರಿ ಐಟಮು ಅಲ್ಲ. ಇಷ್ಟನ್ನ ನಿಮಗೆ ಗೊತ್ತಿರೋದು. ಸೀಗಿರಲ್ಲ, ಸೀನಲ್ಲಿರುತ್ತೆ. ಸೀನಲ್ಲಿರುತ್ತಾ ಪೈನಾಪಲ್? ಗೊತ್ತಾಯ್ತು. ನಾನು ಹೇಳ್ತೀನಿ ಬಿಡು. ಏನ್ ಹೇಳಿ? ಮತ್ಸ್ಯ ಮೀನಖಂಡ. ಮತ್ಸ್ಯ ಮೀನಖಂಡ. ಯಾಕೋ ಮೀನು ತಿನ್ಬೇಕು ಅನ್ನಿಸ್ತಾ ಇದೆ. ಆದರೆ ನಮ್ಮ ಭವಿಷ್ಯ ತಿನ್ನಲ್ಲ ಗೈಸ್, ಅದಕ್ಕೆ ತರೋದಕ್ಕೆ ಹೋಗಲ್ಲ ಜಾಸ್ತಿ. ನಾನು ಒಬ್ಬಳೇ ತಿನ್ನಬೇಕಾಗತ್ತೆ ಜಾಸ್ತಿ ಅಂತ. ನಮ್ಮ ಯಜಮಾನ್ರು ತಿಂತಾರೆ, ಆದರೆ ಅವರು ವಾವ್ ಅನ್ನೋ ಥರ ಏನು ತಿನ್ನಲ್ಲ. ಓಕೆ, ಹೆಲ್ದಿ ಅಂದ್ಬಿಟ್ಟು ತಿಂತಾರೆ ಗೈಸ್, ಅಷ್ಟೇ. ಗೈಸ್, ಇವಾಗ ತಾನೇ ಭವಿಷ್ಯ ಕಾಲ್ ಮಾಡಿದ್ಲು. ಆ್ಯಂಡ್ ಅವಳದು ಎಲ್ಲ ಕಾಂಪಿಟೇಷನ್ ಆಗಿ ಅವಳು ಆಲ್ರೆಡಿ ಕಾಲೇಜ್ ಹತ್ರ ಬಂದಿದ್ದಾಳಂತೆ. ಸೊ ಹೋಗಿ ಕರ್ಕೊಂಬರ್ಬೇಕು ಗೈಸ್. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಅಯ್ಯೋ, ಉಲ್ಟಾ ಚಪ್ಪಲಿ ಹಾಕೊಂಡಿದ್ದೀನಿ. ಎಸ್, ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಗೈಸ್, ಅದು 8 ಇರಬೇಕು ಗೈಸ್. ನಮ್ಮ ಭವಿಷ್ಯ ಸ್ನಾನಕ್ಕೆ ಹೋಗಿದ್ದಾಳೆ ಆಲ್ರೆಡಿ. ಆವಾಗಲೇ ಸ್ವಲ್ಪ ಮಲ್ಕೊಂಡಿದ್ಲು, ಆಮೇಲೆ ಇಟ್ಬಿಟ್ಟು ಸ್ನಾನಕ್ಕೆ ಹೋದ್ಲು. ನಮ್ಮ ಯಜಮಾನ್ರು ಬಂದಿದ್ದಾರೆ. ಇವಾಗ ಒಂದು ಗೇಮ್ ಆಡೋಣ. ಯಾವ್ದಾದ್ರು ಒಂದು ತರಕಾರಿ
ನೀವು ನೆನ್ಪಿಟ್ಕೊ, ನೀವು ಇಟ್ಕೊಳ್ಳಿ ಒಂದು ತರಕಾರಿ ಒಂದ್ಸಲಿ, ನಾನೊಂದು ತರಕಾರಿ. ಅದಕ್ಕೆ ಹಿಂಟ್ಸ್ ಕೊಡ್ತೀವಿ. ಹಿಂಟ್ ಲೈಕ್ ನೀವೇನೋ ಒಂದು ತರಕಾರಿ ಇಟ್ಕೊಂಡ್ರಿ, ನಾನು ಅದು ನೆಲದ ಒಳಗಡೆ ಬೆಳೆಯುತ್ತಾ, ನೆಲದ ಮೇಲೆ ಬೆಳೆಯುತ್ತಾ, ನೆಲದೊಳಗಡೆ ಬೆಳೆಯುತ್ತಾ, ನೆಲದ ಮೇಲ್ಗಡೆ ಬೆಳೆಯುತ್ತಾ, ಕಲರು, ಅದನ್ನು ಹಸಿ ತಿಂತಾರಾ ಅಥವಾ ಬೇಯಿಸ್ಕೊಂಡೇ ತಿಂತಾರಾ, ಹಿಂಗೆಲ್ಲ ಕ್ವೆಶ್ಚನ್ ಕೇಳಿಬಿಟ್ಟು ಒಂದೊಂದೇ ಗೆಸ್ ಮಾಡಿಬಿಟ್ಟು ಯಾರು ಫಸ್ಟ್ ಗೆಸ್ ಮಾಡ್ತಾರೋ ಆ ತರಕಾರಿನ ಅವ್ರು ವಿನ್ನು. ಓಕೆನಾ? ಗೆಸ್ ಮೈ ವೆಜಿಟೇಬಲ್ ಅಂತ ಇದು ಗೇಮ್ ಹೆಸರು. ಓಕೆನಾ? ಓಕೆ, ಒಂದು ತರಕಾರಿ ನೆನ್ಪಿಟ್ಕೊಳ್ಳಿ ಬೇಗ, ಆಯಿತಾ? ಸರಿ, ನಿಮ್ಮ ತರಕಾರಿ ಭೂಮಿ ಒಳಗೆ ಬೆಳೆಯೋದ ಮೇಲ್ಗಡೆ? ಮೇಲ್ಗಡೆ. ನೀವು ನನ್ನನ್ನು ಕೇಳಿ, ಹಂಗೆ ಕೇಳಬಾರ್ದು ನೀವು. ನಿಮಗೆ ಇಷ್ಟ ಆಗೋ ಕ್ವಶನ್ ಕೇಳಿ, ನಿಮ್ಗೆ ಏನು ಹಿಂಟ್ ಬೇಕೋ ಆ ಥರ ಕ್ವಶನ್ ಕೇಳಿ. ತರಕಾರಿನೇ ತಾನೆ? ಗೆಸ್ ಮೈ ವೆಜಿಟೇಬಲ್ ಅಲ್ಲ. ಸರಿ, ನಿಮ್ದು ಯಾವ ತರಕಾರಿ ಮೇಲ್ಗಡೆ ಬೆಳೆಯುತ್ತಾ ಭೂಮಿ ಕೆಳಗಡೆ ಬೆಳೆಯುತ್ತಾ? ಭೂಮಿ ಒಳಗಡೆ ಬೆಳೆಯಲ್ಲ, ಮೇಲ್ಗಡೆ. ಸರಿ, ಹಸಿದೆ ತಿನ್ಬೋದಾ ನಿಮ್ಮ ತರಕಾರಿ? ತಿಂತಾರೆ. ತಿಂದಿದ್ದಾರಾ ಹಸಿದು? ತಿಂತಾರೆ. ಎಲ್ಲರೂ ತಿನ್ನಲ್ಲ, ತಿನ್ಬೇಕು ಅಂತ ಹೇಳಿದ್ರೆ ತಿನ್ಬೋದು. ನಂದ ತಿನ್ಬೋದು, ಟೇಸ್ಟ್ ಆಗಿರುತ್ತೆ, ಬಟ್ ಜಾಸ್ತಿ ಜನ ತಿನ್ನಲ್ಲ. ಕೆಂಪು ಕಲರಾ? ಹೇಳ್ಬೋದಾ ನಾವು ಯಾವ ಕಲರ್ ಅಂತ? ಯಾವ ಕಲರ್ ಅಂತ ನಾವು ಕೆಂಪು ಕಲರಾ ಅಂತ ಕೇಳಿದ್ದು. ಹ್ಞೂ ಅನ್ನಿ, ಇಲ್ಲ ಹ್ಞೂ. ನಿಂದು ಯಾವ ಕಲರ್? ಏನು ಕೇಳಿ? ಗ್ರೀನ್ ಕಲರಾ ನಿಂದು? 2 ಕಲರಲ್ಲಿ ಬರುತ್ತದೆ. ಗ್ರೀನು ಇರುತ್ತೆ, ಪಕ್ಕ ಗ್ರೀನ್ ಇರುತ್ತೆ. ನಮ್ಮ ಮನೇಲಿ ಯೂಸ್ ಮಾಡಿದ್ದೀವಾ? ತಾಳಿ, ನಾನು ಕೇಳ್ತೀನಿ ನೆಕ್ಸ್ಟು. ನಾವು ರೆಗ್ಯುಲರ್ ಆಗಿ ತಿಂತೀವ, ಅಪರೂಪಕ್ಕೆ ತಿಂತೀವ? ರೆಗ್ಯುಲರ್ ಇಲ್ಲ, ಅಪರೂಪಕ್ಕೆ. ಓಕೆ, ಕೇಳಿ. ನಾವು ಅಪರೂಪಕ್ಕೆ. ಬಳ್ಳಿನ ಗಿಡನ? ಬಳ್ಳಿನ. ಯಾಕೋ ಒಂದೇ ಇಟ್ಕೊಂಡಂಗಿದೆ. ಓಕೆ, ಕೇಳ್ರಿ. ನಿಮ್ದು ಬಳ್ಳಿನ ಗಿಡನ? ಬಳ್ಳಿ. ಬೆಂಡೆಕಾಯ ಅಲ್ಲ. ನಿಮ್ದು ಯಾವುದು ಹಸಿರು ಮತ್ತೆ ಕೆಂಪು ಇರುತ್ತಾ? 2 ಬಣ್ಣ ಇರುತ್ತೆ. ಕೆಂಪು ಅಂದ್ರೆ ಕೆಂಪಲ್ಲ, ಸ್ವಲ್ಪ ಲೈಟ್ ಆರೆಂಜ್. ಒಟ್ಟು ತರಕಾರಿ ಅದು ಲೈಟ್ ಆರೆಂಜ್. ನಾವು ಮನೆಗೆ ತಂದಿದ್ದೀವಿ ಅದನ್ನ. ದಪ್ಪ ಇರುತ್ತಾ? ದಪ್ಪನೂ ಇರುತ್ತೆ. 24 ಕ್ವಶನ್ ನೀವೇ ಕೇಳ್ಬಿಡಿ, ನಾನು ಕೇಳ್ತೀನಿ ತಾಳಿ. ಬೀನ್ಸ್? ಸರಿ, ಇವಾಗ ಕೇಳಿ. ದಪ್ಪ ಇರುತ್ತಾ ಸಣ್ಣ ಇರುತ್ತಾ? 2 ಥರನೂ ಇರುತ್ತೆ. ಇಲ್ಲ, ಉದ್ದಕ್ಕಿರಲ್ಲ. ನಾನು ಕೇಳ್ತೀನಿ ತಾಳಿ. ನಿಮ್ಗೆ ಉದ್ದಕ್ಕಿರುತ್ತಾ? ಸರಿ, ಕೇಳಿ ನೆಕ್ಸ್ಟ್. ಬೀಜ ಇರುತ್ತಾ? ಹಾಂ, ಬೀಜ ಇರುತ್ತೆ. ಸೌತೆಕಾಯಿ ಅನಿಸ್ತಾ ಇದೆ. ಕರೆಕ್ಟಾ? ಕೇಳಿ ಬೇಗ. ದಪ್ಪ ಇರುತ್ತಾ ನಿಂದು? ಇದು ಹೇಳಿದ್ನಲ್ಲ, ದಪ್ಪನೂ ಇರುತ್ತೆ ಸಣ್ಣನೂ ಇರುತ್ತೆ. ಉದ್ದ ಇರುತ್ತೆ ಅಂದ್ರಿ ಅಲ್ವಾ? ಇದು ಅದೇ ಸೋರೆಕಾಯಿ ಅಂತಾರಲ್ಲ, ಅದಾ? ಸೋರೆಕಾಯ? ಹಾಂ, ನಂದು ಹೇಳಿ ನೋಡೋಣ, ಏನಿರ್ಬೋದು? ಪಡವಲಕಾಯ ಅಲ್ಲ. ಹೇಳಿ, ಇನ್ನೊಂದೆರಡು ಕ್ವೆಶ್ಚನ್ ಕೇಳ್ಬಿಟ್ಟು ಅದನ್ನು ಕಂಡುಹಿಡಿ. ನಾನೇ ತಂದಿದ್ದೀನಿ ಅದನ್ನ. ತಂದಿದ್ದೀರಾ ರೀ? ತಂದಿಲ್ಲ ಅಂತ ಏನಿಲ್ಲ, ಇವತ್ತೇ ತಂದಿದ್ದೀನಿ. ಇವತ್ತು ತಂದಿಲ್ಲ, ತುಂಬ ಅಪರೂಪಕ್ಕೆ ತರೋದು ಅದು. ಕಾಸ್ಟ್ಲಿನಾ ಅದು? ಕಾಸ್ಟ್ಲಿ ಏನಲ್ಲ, ಮೀಡಿಯಮ್ ಆಗಿರುತ್ತೆ ಅದು. ಓಕೆ. ಅದನ್ನು ಏನು ತರದೆ ಹೋದ್ರೂ ವರ್ಷಕ್ಕೊಂದ್ಸರಿ ಅಣ್ಣ ತರ್ತಾರೆ, ಶೇಖರಣ್ಣ ವರ್ಷಕ್ಕೊಂದ್ಸರಿ ತಂದು ತರ್ತಾರೆ. ಅಣ್ಣ ತರ್ತಾರೆ ಅಂದ್ರೂ ಗೊತ್ತಾಗಿಲ್ವಾ? ಅಮ್ಮ ಬಂದೇ ಒಂದು ಸೆಕೆಂಡ್, ಗೊತ್ತಿಲ್ವಾ? ನಾನೇ ಹೇಳ್ಬಿಡ್ತೀನಿ ಬಿಡಿ. ಹೇಳ್ಬಿಡ್ಲಾ? ಕುಂಬಳಕಾಯಿ. ಗೈಸ್, ನಾನೇ ವಿನ್ ಅದೇ. ಗೆಸ್ ಮೈ ವೆಜಿಟೇಬಲ್ ಅಂತ ಒಂದು ಗೇಮ್ ಆಡಿದ್ವಿ ನಾನು ಅಪ್ಪ, ನಾನೇ ವಿನ್ ಅದೇ. 1 ನಿಮಿಷ ತಾಳ್ಕೊಟ್ಟೆ. ನಮ್ಮ ಭವಿಷ್ಯ ಸ್ನಾನ ಮಾಡ್ಕೊಂಡಿದ್ದಾಳೆ ರಾತ್ರಿ. ಇಷ್ಟೊತ್ತು ನಾನು ಮಾಡ್ಕೋಬಾರ್ದು, ಅವಳು ಶುಕ್ರವಾರ, ಬಟ್ ಆದರೂ
ಸುಸ್ತಾಗಿ ಹೋಗ್ಬಿಟ್ಟು ನಮ್ಮ ಭವಿಷ್ಯ ಹುಚ್ಚಿತರ ಹೋಗ್ಬಿಟ್ಟಿದ್ದಾರೆ. ಪಾಪ ಯಾರೋ ಒಬ್ರು ನೀನು ಸಂಡೇ ವ್ಲಾಗಲ್ಲಿ ಹೆಂಗೆ ಕಾಣಿಸ್ತಿದ್ದೆ ನಾಮ ಎಲ್ಲ ಇಟ್ಕೊಂಡು ಭವಿಷ್ಯ ಲುಕ್ ಸೋ ಪ್ರಿಟಿ ಅಂತ ಹಾಕಿದ್ದಾರೆ. ಸುಳ್ಳು ಆ ಬ್ಲಾಗ್ ಹಾಕಿದ್ದಾರೆ. ಸರಿ ಥ್ಯಾಂಕ್ ಯು ಅಂದ್ಬಿಡು. ಸಂಡೇ ಐ ಸೆಡ್ ಥ್ಯಾಂಕ್ ಯು, ಆಬ್ವಿಯಸ್ಲಿ ಯು ಲುಕ್ ಪ್ರಿಟಿ. ಗೈಸ್ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ರಾತ್ರಿ ಆ್ಯಂಡ್ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಭವಿಷ್ಯ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಊಟಕ್ಕೆ ಬಡಿಸ್ಬೇಕು ನಮ್ಮ ಯಜಮಾನ್ರಿಗೆ ಆ್ಯಂಡ್ ಭವಿಷ್ಯನಿಗೆ. ನಾನು ಒಂಚೂರು ತಿಂತೀನಿ ಅನಿಸುತ್ತೆ ಮೊಟ್ಟೆನಾರು. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ, ಈ ಗೇಮು ಸರಿಯಾಗಿ ಗೊತ್ತಿರೋವ್ರ ಜೊತೆ ಆಡಬೇಕು. ನಮ್ಮ ಯಜಮಾನ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಹೇಗೆ ಕರೆಕ್ಟಾಗಿ ಆಡೋದು ಅಂತ, ಮರ್ತೋಗ್ಬಿಡ್ತಾರೆ ಪದೇ ಪದೇ. ನಾನು ಕೇಳಬೇಕು ಕ್ವೆಶ್ಚನು ಅಂತ. ಪಟ್ 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 ಅಂತ ಕರೆಕ್ಟಾಗಿರೋ ಕ್ವೆಶನ್ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಭವಿಷ್ಯನ ಜೊತೆ ಇನ್ನೊಂದು ಸರಿ ಯಾವಾಗಾದ್ರು ಆಡ್ತೀನಿ, ಅವಾಗಲೂ ವ್ಲಾಗ್ ಮಾಡ್ತೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್ ಗೈಸ್.